ಇಂಜಿನ್ ಚೆಕ್ ಲೈಟ್ ಬಂದ್ಬಿಡೈತೆ. ಗಾಡಿ ಇಂಜಿನ್ ಸೀಸ್ ಆಗ್ದಲ್ಲೇ ಇದ್ರೆ ಸಾಕು ಹೋಗೋ ಅಷ್ಟರಲ್ಲಿ. ಕವಾಸಾಕಿಲಿ ಇನ್ನೂ ಸ್ಮೋಕ್ ಬರ್ತಾನೆ ಐತೆ ಬಾಯ್ಸ್. ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ ಅಂದ್ರೆ ಗಾಡಿನ ಯಾಕೆ ಗುರು ಬಿಡ್ತೀರಾ? ಇನ್ನೇನು ಮಾಡ್ತೀರಾ? ಈ ಕಂಪ್ನಿದು ಬಂಡವಾಳ ಇಷ್ಟೇನೆ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ ನೀವು ಸೂಪರಾಗಿ ಇರೋ ಅಂತ ಅನ್ಕೊತೀನಿ. ಹಂಗೆ ಚೆನ್ನಾಗಿರಿ. ಸೊ ಕವಾಸಾಕಿಲಿ ಇನ್ನೂ ಸ್ಮೋಕ್ ಬರ್ತಾನೆ ಐತೆ ಬಾಯ್ಸ್. 430 ಕಿಲೋಮೀಟರ್ಸ್ ಓಡಿಸಿ ಇನ್ನಾಗಲೇ. ಮತ್ತು ನೋಡ್ತಾ ಇರ್ಬೋದಲ್ಲಿ ಇಂಜಿನ್ ಚೆಕ್ ಲೈಟ್ ಬಂದ್ಬಿಡೈತೆ. ಸೊ ಲಿಟ್ರಲ್ಲಿ ಏನು ಹೇಳೋದು ಅಂತಲೂ ಗೊತ್ತಾಗಲ್ಲ. ಹೋಗಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡೈತೆ ನನಗಂತೂ. ಸೊ ಹೋಗಪ್ಪ, ಏನು ಸೊಲ್ಯೂಷನ್ನೇ ಇಲ್ವ ಈ ಪ್ರಾಬ್ಲಮ್ಗೆ? ಇಲ್ಲ ಬರೀ ನಾನು ಒಬ್ಬನ ಕವಾಸಕ್ಕೆ ಮಾತ್ರ ಹಿಂಗಾಗೈತೆ, ಇಲ್ಲ ಎಷ್ಟೊಂದು ಜನದಾಗೈತೆ, ಏನು ಕತೆ? ನಿಜ ಸೈಕಪ್ಪ. ಸೊ ನೋಡೋಣ ಏನು ಮಾಡೋದು, ಏನು ಕತೆ ಅಂತ. ಸೊ ಲೈಫ್ ಈಸ್ ನಾಟ್ ಅಬೌಟ್ ನಾನು ಹೆಂಗೆ ಅನ್ಕೊಂಡಿ ನಂಗೆ ತಾಯಣೆಗೂ ಏನೂ ಆಗ್ತಾಯಿಲ್ಲ ಬಾಯ್ಸ್. ಅದೇನೋ ಜನದ ಕಣ್ಣು ಸರಿ ಇಲ್ವೋ, ಇಲ್ಲ ಗಾಡಿನೇ ಸರಿ ಇಲ್ವೋ, ಏನೋ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಬನ್ನಿ ಫಸ್ಟು ಫ್ಯೂಯಲ್ ಅಪ್ ಮಾಡ್ಸೋಣ ಗಾಡಿಗೆ. ಫ್ಯೂಯಲ್ಲು ಬ್ಲಿಂಕ್ ಹೊಡಿತೈತೆ, ಪಾಯಿಂಟ್ ಐತೆ. ಇಲ್ಲಿ ಪವರ್ ಸಿಗಲ್ಲ ಅನ್ಸೋದು, ನಾರ್ಮಲ್ ಪೆಟ್ರೋಲ್ ಅಷ್ಟೇ ಇಲ್ಲಿ. ಸೊ ಬನ್ನಿ ಫ್ಯೂಯಲ್ ಅಪ್ ಮಾಡಿಸ್ಕೊಂಡು ಹೊರಡೋಣ. ಫ್ಯೂಯಲ್ ಒಂದು ಪಾಯಿಂಟ್ ಐತೆ, ಬಟ್ ಒಂದು 100 ರೂಪೀಸ್ಗೆ ಹಾಕ್ಸೋಣ. ಗಾಡಿ ಇವಾಗ ಅಲ್ಲೇ ಬಿಡಬೇಕು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಒಂದು ಗಾಡಿ ಚೇಂಜ್ ಮಾಡೋಣ ಅನಿಸುತ್ತೆ, ಇನ್ನೊಂದು ಈ ಗಾಡಿ ನಿನ್ನ ಪ್ರಾಪರಾಗಿ ಎಕ್ಸ್ಪ್ಲೋರೇ ಮಾಡಿಲ್ಲ ಅನಿಸುತ್ತೆ. ಸೊ ಆ ಥರ ಎಲ್ಲ ಆಗ್ತಾಯಿದೆ. ನೋಡೋಣ ಏನು ಮಾಡೋದು ಅಂತ. ಆಮೇಲೆ ಫುಲ್ ಪೊಟೆನ್ಷಿಯಲ್ ತಗೊತಲ್ಲ ಗಾಡಿ, ಫುಲ್ ಅಗ್ದಿಯಾ ಅಂದ್ಕೊಳ್ರಿ ಬಾಯ್ಸ್. ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ ಅಂದರೆ ಗಾಡಿನ ಯಾಕೆ ಗುರು ಬಿಡ್ತೀರಾ? ಗಾಡಿಯಿಂದ ಪಬ್ಲಿಕ್ಕಿಗೆ ಎಷ್ಟು ತೊಂದರೆ ಆಗುತ್ತೆ ಅಂದರೆ ಒಂದ್ಸತಿ ಯೋಚನೆ ಮಾಡಿರಿ. ಡೈಲಿ ಕಮ್ಯೂಟ್ಗೆ ಗಾಡಿ ಇಲ್ಲ, ಕೊಡ್ತಾರ ಇವಾಗ ಸರ್ವಿಸ್ ಸೆಂಟ್ರಲ್ಗೆ? ಕೊಡಲ್ಲ. ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡೈತಪ್ಪ. ಫಗ್ದಿಯಾ ಸೀನ್ಸ್ ಲೈಫಲ್ಲಿ ಬಾಯ್ಸ್. ಏನು ಗೊತ್ತಾ, ಏನೋ ಒಂದು ಸ್ಟಾರ್ಟ್ ಮಾಡೋಣ ಅನ್ಕೊತೀನಿ, ಅಲ್ಲಿ ಏನೋ ಒಂದು ಆಗುತ್ತೆ. ಸೊ ಮನೆಗೆ ಯಾರು ಹೊಸಬ್ರಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಯ್ಸ್. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಬಾಯ್ಸ್. ಇದು ಬೇರೆ ಸರ್ವಿಸ್ ಸೆಂಟ್ರ್ ಸಿಕ್ಕಾಪಟ್ಟೆ ದೂರ ಐತೆ ಬಾಯ್ಸ್. ಲಿಟ್ರಲ್ ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಮಾನ್ಸೂನ್ ರೈಡ್ ಹೊಡೆದಿರೋ ಈ ಸತಿ. ಮಾನ್ಸೂನ್ನೇ ಮುಗ್ದೋಗ್ತಾ ಬಂತು. ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೈತೆ ನನಗಂತೂ. ಹೋಗೋಕ್ಕ ಏನಪ್ಪ ಅದು ಟ್ರಾಫಿಕ್ಕು. ಇಲ್ಲಿ ಕಚ್ಕೊಂಡು ಬಾ. ಇವಾಗ ಲಿಟ್ರಲ್ಲಿ ಏನೇ ಮಾಡಿದ್ರೆ ಗಾಡಿ ರೆಡಿ ಆಗ್ತಾನೆ ಇಲ್ಲ ಅಂದಾಗ ಏನು ಮಾಡೋಕ್ಕಾಗುತ್ತೆ ಹೇಳಿ? ಇವಾಗ ಸೇಲ್ ಮಾಡಿದ್ರೆ ನಂಗೆ ಪ್ರಾಪರ್ ರೈಟ್ಗೂ ಹೋಗಲ್ಲ ಗಾಡಿ. ಸೊ ದಟ್ಸ್ ದ ಫಾಲ್ಟ್ ಅಷ್ಟೇ. ಏನು ಮಾಡಬೇಕು ಏನು ಮಾಡಬಾರ್ದು ನೋಡೋಣ, ಹೇಳ್ತೀನಿ ನಿಮ್ಗೆ ಏನಾಗುತ್ತೆ ಅಂತ. ಈ ಫೀಸ್ ಸತಿ ಎಲ್ಲ ಬೈಕ್ ಹೋಗಿ ಒಂದು 3 ತಿಂಗಳು ಕಚ್ಕೊಂತು ಅಂದರೆ ಐ ಗೆಸ್ ಮೋಟೋ ಬ್ಲಾಗೆ ಸ್ಟಾಪ್ ಮಾಡಿಬಿಡ್ತೀನಿ ಅಂದ್ಕೊಳ್ಳಿ. ಬಿಕಾಸ್ ಅಷ್ಟು ಬೇಜಾರಾಗ್ಬಿಡೈತೆ ನನಗೆ. ಇವ್ರು ಯಾರೋ ರಾಜ್ಕುಮಾರ್ ಒನ್ ಮೇಲೆ ಬರ್ತಾವನಲ್ಲಪ್ಪ, ಅವ್ನು ಯಾರಪ್ಪ? ನಮ್ಮ ಜನ ಒಬ್ಬೊಬ್ರು ಒಂದೊಂಥರ ಸೈಕ್ ನನ್ನ ಮಕ್ಳು ಅಂದ್ಕೊಳ್ಳಿ. ನೋಡಿ ಎಷ್ಟು ಜನ ಬರ್ತಾವ್ರು ಒನ್ ವೇಲಿ. ಇದೇ ಬಾಯ್ಸ್ ಬೇಜಾರು ನನಗೆ. ಫುಟ್ಪಾತ್ ಮೇಲೆ ಹತ್ತಿಸ್ಕೊಂಡು ಪಾಸ್ ಆಗ್ಬಿಡೋಣ ಅಷ್ಟೇ. ಇವಾಗ ಇನ್ನೇನು ಮಾಡಲ್ಲ, ಇವಾಗ ಜಾಗ ಇಲ್ಲ ಅಂದರೆ ಹಂಗೆ ಮಾಡೋದು. ದೇವೇಗೌಡ ಹತ್ರಕ್ಕೆ ಬಂದ್ಬಿಟ್ನಾಗಲೇ ಚಾನ್ಸೇ ಇಲ್ವಲ್ಲ. ಅಲ್ಲ ದೇವೇಗೌಡ ಅಲ್ಲ ಬಾಯ್ಸ್. ಇನ್ನೂ ಎಷ್ಟು ದೂರ ಆಯ್ತು ಗೊತ್ತಾ ದೇವೇಗೌಡ? ಸಿಕ್ಕಾಪಟ್ಟೆ ದೂರ ಐತೆ ದೇವೇಗೌಡ. ಸೊ ಹೋಗೋಣ ಬನ್ನಿ. ಗಾಡಿಯಲ್ಲಿ ಪೆಟ್ರೋಲ್ ಐತೆ, ಗಾಡಿ ಇಂಜಿನ್ ಸೀಸ್ ಆಗ್ದಲ್ಲೇ ಇದ್ದರೆ ಸಾಕು ಹೋಗೋ ಅಷ್ಟರಲ್ಲಿ. ನಂಗೆ ಅನ್ನಿಸ್ತಂಗೆ ಅದೊಂದೇ ಬಾಕಿ. ಗಾಡೀಲಿ ಇಂಜಿನ್ ಸೀಸ್ ಆಗಬೇಕು, ಅವ್ರು ರಿಪ್ಲೇಸ್ ಮಾಡಿಕೊಡ್ಬೇಕಷ್ಟೇ. ಅಯ್ಯೋ ಗಾಡಿನ ಬೇರೆ ನೋಡ್ತಾನೆ ಹುಡುಗ. ಹೆಂಗಪ್ಪ ಬರ್ತಾವ್ರೆ. ಇಲ್ಲಂತೂ ಎಲ್ಲೂ ಇಲ್ದಲ್ಲೇ ಇರೋ ಟ್ರಾಫಿಕ್ ಇಲ್ಲಿ. ಫುಲ್ ಟ್ರಾಫಿಕ್ ಅಪ್ಪ. ಇಲ್ಲಿಂದ ಎಲ್ಲರೂ ಲೆಫ್ಟ್ ಹಾಕೊಂಬೋಣ. ಹಾಕೊಂಡು ಆರಾಮಾಗಿ ಮ್ಯಾಪ್ ಹಾಕೊಂಡು ಹೋಗೋಣ. ಇಂಜಿನ್ ಬೇರೆ ಇನ್ನೂ ಚೆಕ್ ಲೈಟ್ ಬರ್ತಾಯಿದೆ. ನನಗೆ ಅನ್ನಿಸ್ತಂಗೆ ಆಯಿಲ್ ಫುಲ್ ಲೋ ಆಗೈತೆ ಗಾಡೀಲಿ, ಅದೇ ಪ್ರಾಬ್ಲಮ್ಮು. ಲೆಫ್ಟು ಇಲ್ವಾ ಎಲ್ಲೂ? ಲೆಫ್ಟ್ ತೊಗೊಳ್ಳೋಣ ಅಂದರೆ ನೋಡಿ ಬಾಯ್ಸ್ ಎಷ್ಟು ಟ್ರಾಫಿಕ್ ಐತೆ ಅಂತ. ಹುಚ್ಚರ ಆಗ್ಬಿಡಲ್ವ ಹಿಂಗೆಲ್ಲ ಇದ್ದರೆ? ಏನು ಗುರು ಟ್ರಾಫಿಕ್ ಇದು. ಊರುಗಳು ಬೇರೆ ಒನ್ ಬೇರೆ ಬರ್ತಾರೆ. ಅದು ಒಂದು ಬೈಕ್ ಇಟ್ಕೊಂಡು ಏರಿಯಲ್ಲಿ ಓಡಾಡೋದು ಐತಲ್ಲ, ಸಿಕ್ಕಾಪಟ್ಟೆ ಹಿಂಸೆ ಬಾಯ್ಸ್. ಅದು ಏನಾಯ್ತಪ್ಪ ನಿಂದು? ಅವ್ರದ್ದೇನೋ ಪ್ರಾಬ್ಲಮ್ಮು, ನಮ್ಮದೇನೋ ಪ್ರಾಬ್ಲಮ್ಮು. ಫಾಗ್ ಬಾಯ್ಸ್ ಶೋರೂಮ್ ಹತ್ರ ಸಿಗ್ತೀನಿ. ನಾನು ಗೊತ್ತಾಯಿತು ನೀವು ನೊಂದೋಗ್ತೀರಾ ಆಮೇಲೆ ಅಂತ. ಬನ್ನಿ ಶೋರೂಮ್ ಹತ್ರ ಸಿಗೋಣ. ಏನು ಮಾಡೋಕ್ಕಾಗಲ್ಲ, ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಅಂದರೆ. ನೋಡೋಣ, ಹೊರಗಡೆ ರೆಡಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ರೆಡಿ ಆಗಿಲ್ಲ ಅಂದರೆ ಇನ್ನೇನು ಮಾಡ್ತೀರಾ? ಈ ಕಂಪ್ನಿದು ಬಂಡವಾಳ ಇಷ್ಟೇ. ಬಿಕಾಸ್ ಇಟ್ಸ್ ಲೈಕ್ ಡನ್ ಆ್ಯಂಡ್ ಡಸ್ಟೆಡ್. ಸಿಕ್ಕಾಪಟ್ಟೆ ಅನುಭವಿಸ್ಬಿಟ್ಟಿದ್ದೀವಿ ಇವಾಗ. ಸಾಕು ಅನ್ಸುತ್ತೆ. ಎಷ್ಟು ಅನುಭವಿಸೋದು ಹೇಳಿ?
ಡೈಲಿ ಇದೇ ಕತೆನ ನಮ್ಮದು. ತಿಂಗಳಿಗೆ ಒಂದ್ಸತಿ, ಒಂದು 2 ವಾರಕ್ಕೊಂದ್ಸತಿ, 1 ವಾರಕ್ಕೊಂದ್ಸತಿ ಸರ್ವಿಸ್ ಸೆಂಟ್ರಿಗೆ ಓಡಾಡೋದೇ ನಮ್ಮ ಕತೆನ ಹೇಳ್ರಿ. ಸೊ ಇದು ಯಾವುದೋ ತುಕಡು ಪುಕ್ಕಡು, ಅಯ್ಯೋ ದೇವ್ರೆ ಕಾಪಾಡಪ್ಪ, ಇಂಜಿನ್ ರಿಪ್ಲೇಸ್ ಮಾಡ್ಕೊಡಂಗೆ ಮಾಡಪ್ಪ. ಅಯ್ಯೋ ಅಣ್ಣ ಉದುರೋಯ್ತಾ ಇದ್ರಿ ಇವಾಗ. ಸೊ ಇದು ಯಾವುದಪ್ಪ, ಇದು ಇಲ್ಲಿಗೆ ಬರಬೇಕು ಅಂದರೆ ಹಿಂಸೆ ನಮಗೆ. ಮೇನ್ ಬಾಯ್ಸ್ ಬಂತು ಕವಾಸಕಿ ಸರ್ವಿಸ್ ಸೆಂಟರು. ಸೊ ನೋಡೋಣ ಏನು ಹೇಳ್ತಾರೆ, ಏನು ಕತೆ ಅನ್ಸೀನು ಅಂತ. ಇವತ್ತೇನಾದರೂ ಸೈಕ್ ಆದರೆ ಸೀದ ಎಕ್ಸ್ಪೋಸ್ ಇವತ್ತು ಕವಾಸಕಿದು ಏನೇನು ಕತೆ, ಏನೇನು ಲೆಕ್ಕಾಚಾರ ಮಾಡ್ತಾರೆ ಅಂತ. ಬಿಕಾಸ್ ಅಷ್ಟು ವರ್ಷ ನನ್ನ ಮಕ್ಳು ಅಂದ್ಕೊಳ್ಳಿ, ಏನೋ ವರ್ಕ್ ಆಗೋಲ್ಲ ಇಲ್ಲಿ. ನೋಡಿ ಇನ್ನೇನು ಬಂದು ಸರ್ವಿಸ್ ಸೆಂಟ್ರ್ ಹತ್ರಕ್ಕೆ 9:30 ಅನ್ಸುತ್ತೆ ಓಪನ್ನು, 9:10 ವೆಯ್ಟ್ ಮಾಡೋಣ, ಇರಲಿ ಏನಾಗಲ್ಲ. ಸೊ ಸಿಗ್ತೀನಿ ರೀ ಬಾಯ್ಸ್. ಸೊ ಬಾಯ್ಸ್ ಬೇಸಿಕಲಿ ಈಗ ಗಾಡಿ ಬಿಟ್ಬಿಟ್ಟು ಮನೆ ಹತ್ರ ಕೊರ್ಟಿನ ರ್ಯಾಪಿಡೋ ಮಾಡಿಕೊಂಡು, ಸೊ ಸಿಕ್ಕಾಪಟ್ಟೆ ಹಿಂಸೆ ಅಂದ್ಕೊಳ್ಳಿ. ಅಲ್ಲಿಂದ ಎಲ್ಲಿ ಓಡಾಡ್ಬೇಕು, ಇಲ್ಲಿಂದ ಅಲ್ಲಿಗೆ. ಸುಮ್ಮನೆ ಅಲ್ಲಿ ಗಾಡಿ ಬಿಟ್ಬಿಟ್ಟು ತಿರುಗಿ ಗಾಡಿ ತರಕ್ಕೆ ಹೋಗ್ಬೇಕು ಅಂದರೆ 500 ರೂಪಾಯಿ ಬೇಕು. ಸೊ ಸಿಕ್ಕಾಪಟ್ಟೆ ಲಾಸ್ ನಮಗೆ, ಏನೂ ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು. ಜೋಶಲ್ಲಿ ಗಾಡಿಗಳು ಇಸ್ಕೊಂಡು ಇವಾಗ ಈ ಥರ ಕತೆಗಳು. ಸೊ ಇಷ್ಟೇ KLX ಅಪ್ಡೇಟು. ಇವಾಗ ಬಿಟ್ಬಿಟ್ಟು ಬಂದೀನಿ ಸರ್ವಿಸ್ ಸೆಂಟ್ರಿಗೆ, ನೋಡೋಣ ಏನು ಮಾಡ್ತಾರೆ, ಏನು ಕತೆ, ಏನು ಸೀನು ಅಂತ. ಸೊ ಲೆಟ್ಸ್ ಸಿ. ಸೊ ಮೈನಾಗಿ ಇನ್ನೇನು ನಾನು ಮನೆಗೆ ಹೊಡ್ತೀನಿ, ಜಾಸ್ತಿ ಏನು ಮಾತಾಡೋದಿಲ್ಲ, ಇನ್ನೇನು ಫುಲ್ಲು ಬೇಜಾರಾಗ್ಬಿಟ್ಟೈತೆ ಅಷ್ಟೇ. ಸೊ ಹೊಡ್ತೀನಿ ನಾನು ಮನೆಗೆ. ಸೊ ಕಾಂಟೆಂಟ್ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್.